ಹಾಯ್ ಹಲೋ ನಮಸ್ಕಾರ ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗ್ರಿಲ್ಸ್ ಅಂದ್ಬಿಟ್ಟು ಒಂದು ಒಳ್ಳೆ ಸೀ ಫುಡ್ ಮೈಸೂರಲ್ಲಿ ಸಿಗೋವಂಥ ಪ್ಲೇಸ್ಗೆ ಬಂದಿದ್ದೀನಿ. ಎಲ್ಲಿ ಅಂತ ಈಗ ಗ್ರಿಲ್ಸ್ ಅಲ್ಲಿ ನಾವು ಒಂದ್ ಕಡೆಯಿಂದ ಐಟಮ್ಸ್ಗಳು ಏನೇನಿದೆ ಅಂತ ಎಲ್ಲ ತಿಳಿಸ್ಕೊಡ್ತಾ ನೆಕ್ಸ್ಟ್ ಟೇಸ್ಟ್ ಕೂಡ ಮಾಡ್ತೀನಿ. ಯಾವ ರೀತಿ ಇದೆ ಹೇಗಿದೆ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನನ್ನ ಚಾನಲ್ ನೋಡ್ತಾರೋ ಫಾಲೋ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೋಗ್ತಿದ್ದಂಗೆ ಶೀಲಾ ಅಂದ್ಬಿಟ್ಟು ದೊಡ್ಡ ಫಿಶ್ನ ಬೇಯಿಸ್ತಿದ್ದಂಗೆ ಅಲ್ಲೇ ಸೈಡಲ್ಲೆಲ್ಲ ಕಸ್ಟಮರ್ಸ್ಗಳು ತಿಂತಾ ಇದ್ರು. ಅವ್ರನ್ನೂ ಹಾಗೆ ರಿವ್ಯೂ ಕೇಳೋಣ ಅಂತ ಸ್ಟಾರ್ಟ್ ಮಾಡಿದೆ. ನಮಸ್ತೆ ಮೇಡಮ್, ಏನು ಕ್ರ್ಯಾಬ್ ಸೂಪ್ ತಗೊಂಡಿದ್ರೆ ಹೇಗಿದೆ ಟೇಸ್ಟ್? ಚೆನ್ನಾಗಿದೆ ಟೇಸ್ಟ್ ಹೊಸ ತರ ಫೀಲ್ ಇಕ್ತಿದ್ಯಾ? ಯಾವ ತರ? ನಾನು ಇದೆ ಫಸ್ಟ್ ಟೈಮ್ ಸೀ ಕ್ರ್ಯಾಬ್, ನಾರ್ಮಲ್ ಕ್ರ್ಯಾಬ್ ಅಲ್ಲ, ನಾಟಿ ಕ್ರ್ಯಾಬ್ ಅಲ್ಲ ಇದು. ಬಟ್ ನಿಮ್ಗೆ ಫಸ್ಟ್ ಟೈಮ್ ಸೀ ಕ್ರ್ಯಾಬ್ ತಿಂತಾರ ಅಥವಾ ಇದಕ್ಕಿಂತ ಮುಂಚೆ ತಿಂದಿದ್ರ? ಇಲ್ಲ, ನಾನು ಯಾವಾಗ್ಲೂ ಟೇಸ್ಟೇ ಮಾಡಿಲ್ಲ. ಹೌದಾ, ಫಸ್ಟ್ ಟೈಮ್? ಹೌದು. ಹೇಗಿದೆ ಮೇಡಮ್ ಫೀಲ್? ಸೀ ಕ್ರ್ಯಾಬ್ ಚೆನ್ನಾಗಿದೆ. ಫ್ರೆಂಡ್ಸ್ ಗೆಲ್ಲ ಹೇಳ್ಬೇಕು ಅಂದ್ರೆ ಏನಂತ ಹೇಳಕ್ ಇಷ್ಟ? ಚೆನ್ನಾಗಿದೆ, ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಲೋ ಮೇಡಮ್, ನಮಸ್ತೆ. ಹಾಯ್, ಫಸ್ಟ್ ಟೈಮು ನೀವು ಇಲ್ಲಿ ಬಂದಿದ್ದೀರಾ, ಹೊಸದಾಗಿ ಓಪನ್ ಆಗಿದೆ. ಹೇಗಿದೆ ಟೇಸ್ಟ್ ಅಂತೀರಾ? ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ಮಾತಾಡೋಕೆ ಇಲ್ಲ. ಅದ್ರಲ್ಲಿ ಇಲ್ಲಿದು ಸ್ಪೆಷಲ್ ಬಂದು ಕ್ರಾಬ್ ಸೂಪ್ ತುಂಬಾನೇ ಟೇಸ್ಟಿ ಆಗಿದೆ. ಅಂಡ್ ಕೀಮಾ ವಡೆ ಅದಂತೂ ಸಖತ್ ಟೇಸ್ಟಿ ಆಗಿದೆ. ನಾವು 2 ಪ್ಲೇಟ್ ಟ್ರೈ ಮಾಡಿದ್ವಿ. ಇನ್ ಫಿಶ್ ಅಂತ ಶೀಲಾ ಟ್ರೈ ಮಾಡಿದ್ವಿ, ಅದು ತುಂಬಾ ಟೇಸ್ಟಿ ಆಗಿತ್ತು. ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ, ಯಾರಾದ್ರೂ ಫಿಶ್ ತಿನ್ಬೇಕು, ಈ ತರ ಸೂಪ್ ಹೊಸದಾಗಿ ಟ್ರೈ ಮಾಡ್ಬೇಕಂದ್ರೆ ಖಂಡಿತ ನಾವು ಇಲ್ಲಿ ಸಜೆಸ್ಟ್ ಮಾಡ್ತೀವಿ. ನೀವು? ತುಂಬಾ ಸಖತ್ತಾಗಿತ್ತು. ಖಾರ ಮಾತ್ರ ಮಸ್ತಾಗಿದೆ. ಇನ್ನೂ ಬಾಯಲ್ಲಿ ಅದೇ ಟೇಸ್ಟ್ ಹಿಡಿತಾ ಇದೆ. ನಂಗೂ ಕೀಮಾ ವಡೆ ತುಂಬಾನೇ ಇಷ್ಟ ಆಯ್ತು. ಆಮೇಲೆ ಅದು ಫಿಶ್ ಶೀಲಾ ಫಿಶ್ ಸಖತ್ತಾಗಿತ್ತು. ನಿನ್ನ ಹೆಸರು? ಋಷಿಕಾ. ಏನು ಕ್ರ್ಯಾಬ್ ಸೂಪ್ ಟೇಸ್ಟ್ ಮಾಡ್ತಾರೆ, ಹೇಗಿದೆ ಟೇಸ್ಟ್? ಚೆನ್ನಾಗಿದ್ಯಾ? ನಿನ್ ಫ್ರೆಂಡ್ಸ್ಗೆಲ್ಲ ಏನ್ ಹೇಳ್ತೀಯ ನೀನು? ಚೆನ್ನಾಗಿದೆ, ಬನ್ನಿ ನಮ್ಮ ಅಪ್ಪನ ಶಾಪಿಗೆ ಅಂತ. ಹೌದಾ, ಸೂಪರ್ ಆಗಿದೆ ಅಂತೀಯಾ? ಮತ್ತೆ ಬೇರೆ ಇನ್ನೇನ್ ಟೇಸ್ಟ್ ಮಾಡಿದ್ಯಾ ಇಲ್ಲಿ ಶಾಪ್ ಅಲ್ಲಿ ನೀನು? ಫಿಶ್ ಇಷ್ಟ. ಯಾವ ಫಿಶ್ ನಿಂಗೆ ತುಂಬಾ ಇಷ್ಟ ಆಯ್ತು? ಸ್ಲೈಸ್ ಫಿಶಸ್ ತುಂಬಾ ಇಷ್ಟ ಆಯ್ತಾ? ಅದ್ ಬಿಟ್ಟು ಬೇರೆ ಏನ್ ಇಷ್ಟ ಆಯ್ತು ನಿನಗೆ? ಸೂಪ್ ತುಂಬಾ ಇಷ್ಟ ಆಯ್ತಾ? ಥ್ಯಾಂಕ್ ಯು. ನೆಕ್ಸ್ಟ್ ಹಾಗೆ ಶೀಲಾ ಫಿಶ್ ರೆಡಿ ಕೂಡ ಆಗ್ತಿತ್ತು. ಮಸಾಲೆ ಕೂಡ ಎಲ್ಲ ಹಾಕಿ ಸಖತ್ತಾಗಿ ಬೇಯಿಸಿದ್ರು. ಆಮೇಲೆ ಕೂಡ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ರು. ಹಾಗೆ ಹೋಗ್ತಾ ಕಸ್ಟಮರ್ಸ್ಗಳೆಲ್ಲ ಬರ್ತಾ ಜಾಸ್ತಿನೇ ಆದರು ಅಂತಲೇ ಹೇಳ್ತೀನಿ. ಕ್ರೌಡ್ಸ್ ಕೂಡ ಸಖತ್ತಾಗೆ ಬರ್ತಾ ಇದ್ರು ಐಟಮ್ಸ್ಗಳನ್ನ ತಿನ್ನೋಕ್ಕೆ, ಟೇಸ್ಟ್ ಮಾಡೋಕ್ಕೆ. ವುಡ್ ಫೈರ್ಡ್ ಆಗಿದ್ದರಿಂದ ಸಖತ್ತಾಗಿತ್ತು. ಕೀಮಾ ಕೂಡ ನೋಡ್ಬೋದು ನೀವು, ಎಷ್ಟು ತೆಳ್ಳಗೆ ಒಂದು ಕೀಮಾ ವಡೆನ ಅವ್ರು ಹಾಕ್ತಾರೆ ಅಂತ. ನಮ್ದು ಸ್ಪೆಷಲ್ ಏನಂದ್ರೆ ಡೈಲಿ ಕ್ರ್ಯಾಬ್ ಸೂಪ್ ಇರುತ್ತೆ. ಅದು ಮೈಸೂರು ಫುಡ್ ಕಾರ್ಟ್ ಅಲ್ಲಿ ರೋಡ್ ಸೈಡ್ ಯಾರು ಕೊಟ್ಟಿಲ್ಲ. ಫಸ್ಟ್ ಟೈಮ್ ನಾವೇ ಕೊಡ್ತಾ ಇರೋದು. ಸೀ ಕ್ರ್ಯಾಬ್, ಅದಲ್ಲಿ ಸೀ ಕ್ರ್ಯಾಬ್ ಮತ್ತೆ ಅದಲ್ಲದೆ ನಮ್ದು ಬರೀ ಸೀ ಫುಡ್ ಸರ್ ಇರೋದು. ಹಂಗಾರೆ ಹೆಲ್ತ್ ಬೆನಿಫಿಟ್ಗೋಸ್ಕರ ವುಡ್ ಫೈರ್ ಮಾಡ್ತಾ ಇರೋದು, ಸೌದೆ ಒಲೆಲ್ಲೇ ಮಾಡ್ತಾ ಇರೋದು ನಾವು. ಅದಲ್ಲದೆ ಮತ್ತೆ ಪ್ಯೂರ್ ಮಟನ್ ಕೈಮಾ ವಡೆ ಇರುತ್ತೆ ನಮ್ದು. ಅದು ಡೈಲಿ ರೆಗ್ಯುಲರ್ ಆಗಿರುತ್ತೆ ಸರ್. ಶಾಪ್ ಯಾವತ್ತು ರಜೆ ಇರುತ್ತೆ ಸರ್? ಸರ್ ಮಂಡೇ ಹಾಲಿಡೇ. ಮತ್ತೆ ನಮ್ದು ಲೊಕೇಶನ್ ಬಂದು ವಿಶ್ವಮಾನವ ಡಬಲ್ ರೋಡ್, ವಾಟರ್ ಟ್ಯಾಂಕ್ ಇದೆ, ಅದ್ರ ಆಪೋಸಿಟೇ ಇರೋದು ಸರ್. ಸರ್ ಸ್ಪೆಷಲ್ ಶೀಲಾ ಇರುತ್ತೆ, ವೈಟ್ ಪಾಂಫ್ರೆಸ್ಟ್ ಇರುತ್ತೆ, ನೆಕ್ಸ್ಟ್ ಕಾಣೆ ಅಂತ ಒಂದು ಬರುತ್ತೆ. ಬೇರೆ ಫಿಶಸ್ ಬಾಂಗಡ, ಮತ್ತಿ, ರಿವರ್ ಫಿಶ್ ಒಂದೇ ಒಂದು ಕಾಟ್ಲಾ ಇರುತ್ತೆ ಸರ್. ಅದು ಪ್ಯೂರ್ ಕಾಟ್ಲಾ, ಒರಿಜಿನಲ್ ಕಾಟ್ಲಾ. ಅದು ಬೇರೆ ಮಿಕ್ಸ್ ಯಾವುದು ಇಲ್ಲ. ನೀವು ಶಾಪ್ ಟೈಮಿಂಗ್ಸ್ ಎಷ್ಟೊತ್ತು ಓಪನ್ ಆಗುತ್ತೆ, ಎಷ್ಟೊತ್ತು ಕ್ಲೋಸ್ ಆಗುತ್ತೆ? ಸರ್ ನಮ್ದು 5 o'clock ಓಪನ್, ಅಪ್ ಟು 10:45 ವರೆಗೂ ಇರ್ತೀವಿ ಸರ್. ಹೌದು. ಇಲ್ಲಿಗೆ ಬರಬೇಕು, ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀವಿ, ಹೇಳಿ ಸರ್. 9880-184-186 ಕೇಶವ್ ಅಂತ. ಫೋನ್ ಮಾಡಿದ್ರೆ ನಾನು ಲೊಕೇಶನ್ ವಾಟ್ಸಪ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನೀವೇನು ನೋಡ್ತಾ ಇದ್ದೀರಾ? ಇದು ಬಾಂಗ್ಡಾ ಫಿಶ್ನ ಟ್ರೈ ಮಾಡ್ತಾ ಇದ್ದೀನಿ. ಯಾವ ರೀತಿ ಇದೆ, ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ಲಿ ತಿಂತಿದ್ದಂಗೆ ಫಸ್ಟು ಆ ವುಡ್ ಫೈರ್ದು ಒಂದು ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತೀನಿ. ನೆಕ್ಸ್ಟು ಆ ಮಸಾಲೆ ಅವ್ರು ಹಾಕಿದಾರಲ್ಲ, ಅದ್ರ ಟೇಸ್ಟ್ ಕೂಡ ಸಖತ್ತಾಗಿದೆ.
ನೀವೀಗ ನೋಡ್ತಾ ಇದ್ದೀರಾ, ಇದು ಮತ್ತಿ ಫಿಶು. ನೀವೀಗ ನೋಡ್ಬೋದು ನೀರು ದೋಸೆ ಎಷ್ಟು ಸ್ಮೂತ್ ಆಗಿದೆ, ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟು ಸ್ಮೂತ್ ಆಗಿದೆ ನೀರು ದೋಸೆ ವಿತ್ ಫಿಶ್ ಕರಿ. ಕರಿ ಏನು ಸಾಂಬಾರಲ್ಲಿ ಬೆಂದಿರೋಂಥ ಮೀನು ಏನು ಬಾಯಲ್ಲಿಟ್ರೆ ಕರ್ಗೋಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಈಗ ಇಡ್ಲಿ ವಿತ್ ಫಿಶ್ ಕರಿ. ಇಡ್ಲಿ ಕೂಡ ತುಂಬಾ ಸ್ಮೂತ್ ಆಗಿದೆ ಅಂತಲೇ ಹೇಳ್ತೀನಿ, ಸಖತ್ ಸ್ಮೂತ್ ಆಗಿದೆ. ಫಿಶ್ ಕರಿ ನೀವು ನೋಡ್ಬೋದು ಯಾವ ರೀತಿ ಬ್ಲೆಂಡ್ ಆಗಿದೆ ಅಂತ. ನೀವೀಗ ಅಬ್ಸರ್ವ್ ಮಾಡ್ಬೋದು ಬಾಯ್ಲ್ಡ್ ರೈಸ್ನ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಬಾಯ್ಲ್ಡ್ ರೈಸ್ ಕೂಡ ಟೇಸ್ಟ್ ಮಾಡ್ಬೋದು. ಪಕ್ಕಾ ಸೀ ಫುಡ್ಡು, ಪಕ್ಕಾ ಮಂಗಳೂರು ಸ್ಟೈಲಲ್ಲಿ ನೀವು ಒಂದೊಳ್ಳೆ ಊಟನ ಮಾಡಬೇಕು ಅಂತ ಅಂದರೆ, ಅಥವಾ ಒಂದೊಳ್ಳೆ ಸ್ನ್ಯಾಕ್ಸು ಸ್ಟಾರ್ಟರ್ಸ್ಗಳು ಬಂದು ತಿನ್ನಬೇಕು ಅಂದರೆ ಬಂದು ವಿಸಿಟ್ ಮಾಡಿ ಗ್ರಿಲ್ಸ್ ಆ್ಯಂಡ್ ಗ್ರಿಲ್ಸ್ ಅಂತ ಹೇಳ್ತೀನಿ. ನೀವೀಗ ನೋಡ್ತಾ ಇದ್ದೀರಾ ಕೈಮಾ ವಡೆ ಕೂಡ ಸಿಗುತ್ತೆ. ಅವ್ರು ಆಲ್ರೆಡಿ ನಿಮಗೆ ಹೇಳಿದ್ರಲ್ಲ, ಪಕ್ಕಾ ಪ್ಯೂರ್ಲಿ ಕೈಮಾ ವಡೆ ಬಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ವಿತೌಟ್ ಚಟ್ನಿ, ಲೆಮನ್ ಏನೂ ಹಾಕಿಲ್ಲ. ಹಾಗೆ ಕೂಡ ಏನೋ ವುಡ್ ಫೈರಲ್ಲಿ ಟೋಸ್ಟ್ ಮಾಡೋದ್ರಿಂದ ಟೇಸ್ಟ್ ಸಖತ್ ಕ್ರಿಸ್ಪಿ ಆಗಿದೆ ಮತ್ತು ಬ್ಲೆಂಡ್ ಆಗಿದೆ. ಕೈಮಾ ವಡೆ ಟೇಸ್ಟೇ ಬೇರೆ ಥರನೇ ಇದೆ. ಬೇರೆ ಕಡೆ ದಪ್ಪ ಮಾಡಿಬಿಡ್ತಾರೆ, ಇಲ್ಲಿ ತೆಳ್ಳಗೆ ಮಾಡಿದ್ದಾರೆ ವಡೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ವುಡ್ ಫೈರ್ಡು ನೀಟಾಗಿ ಬೆಂದಿದೆ ಕೂಡ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಖತ್ತಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಇದು ಸೀ ಕ್ರ್ಯಾಬ್ ಸೂಪ್ ಕೂಡ ಸಿಗುತ್ತೆ. ಟೇಸ್ಟ್ ಮಾಡೋಣ ಬನ್ನಿ. ಚಳಿಗಂತೂ ಸಖತ್ತು ಸ್ಪೈಸಿಯಾಗೆ ಬಿಸಿಯಾಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಅದ್ರಲ್ಲಿ ಹಾಕಿರುವಂಥ ಮಸಾಲೆ ಕೂಡ ಅಷ್ಟೇ ಸಖತ್ತಾಗಿದೆ. ನೋಡಿ ಸೀ ಕ್ರ್ಯಾಬ್ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಅಂತ. ಪಕ್ಕ ಸೀ ಕ್ರ್ಯಾಬು. ಇವ್ರು ಹೇಳಿದಾಗೆ ಪ್ರೈಸು ವೇರಿಯೇಷನ್ಸ್ ಇರುತ್ತೆ ಬಿಕಾಸ್ ಆಫ್ ಸೀ ಫುಡ್ಡು. ಆ ಕಾರಣಕ್ಕಾಗಿ ನಾನು ಎಲ್ಲೂ ಪ್ರೈಸ್ನ ಮೆನ್ಷನ್ ಮಾಡಿಲ್ಲ. ಎಲ್ಲಿದೆ ಅಂತ ಅಂದರೆ, ನೀವು ಕರೆಕ್ಟಾಗಿ ಶಿಂಸದ ಮಾರಮ್ಮ ದೇವಸ್ಥಾನ ಇದೆ, ವಿಶ್ವಮಾನವ ಡಬಲ್ ರೋಡ್ ಶಿಂಸದ ಮಾರಮ್ಮ ದೇವಸ್ಥಾನ ಇದೆ. ಆಂದೋಲನ ಸರ್ಕಲ್ಗೆ ಹೋಗುತ್ತೆ ರೋಡು. ಶಿಂಸದ ಮಾರಮ್ಮ ದೇವಸ್ಥಾನದ ಡೆಡ್ ಆಪೋಸಿಟಲ್ಲೇ ಗ್ರಿಲ್ಸ್ ಆ್ಯಂಡ್ ಗ್ರಿಲ್ಸ್ ಅಂತ ಇರುತ್ತೆ. ಕೊನೆಗೂ ಎಂಡ್ ಮಾಡೋಂಥ ಸಮಯ ಬಂತು. ಯಾರು ಟೇಸ್ಟ್ ಮಾಡಿಲ್ಲ ಬಂದು ಟೇಸ್ಟ್ ಮಾಡಿ. ಕೊನೆಗೂ ನಾನು ಕೂಡ ತಿಂದು ಪಾರ್ಸಲ್ ಕೂಡ ತಗೊಂಡೆ. ಎಲ್ಲ ಮುಗೀತು. ನೀವು ಕೂಡ ಬಂದು ಟೇಸ್ಟ್ ಮಾಡಿ. ಕಂಪ್ಲೀಟ್ಲಿ ಈ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಲೊಕೇಶನ್ಗೆ ಬರ್ಬೋದು. ಇನ್ನು ಯಾರು ನನ್ನ ಚಾನಲ್ ನೋಡ್ತಾರೋ ಫಾಲೋ ಮಾಡ್ರಪ್ಪ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಗೊಂದು ಸೈನಿಂಗ್ ಆಫ್. ಬಾಯ್.